ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. ಹಲವಾರು ವಿರೋಧಗಳ ನಡುವೆಯೂ ಕರ್ನಾಟಕದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ. ಈ ಸಮೀಕ್ಷೆಗೆ ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶಾಲಾ ಶಿಕ್ಷಕರನ್ನ ಸಮೀಕ್ಷಕರಾಗಿ ಸರ್ಕಾರ ನೇಮಕ ಮಾಡಿದೆ. ಅದಕ್ಕಾಗಿ ದಸರಾ ರಜೆಯನ್ನು ಕೂಡ ವಿಸ್ತರಣೆ ಮಾಡಿದೆ. ಅದು ಅಕ್ಟೋಬರ್ 18ರವರೆಗೂ ಕೂಡ. ಇಲ್ಲಿ ಶಾಲಾ ಶಿಕ್ಷಕರು ಮಕ್ಕಳಿಗೆ ಪಾಠ ಮಾಡೋದಲ್ಲದೆ ಸರ್ಕಾರ ಕೊಡುವಂತ ಈ ರೀತಿಯಾದಂಥ ಕೆಲಸಗಳನ್ನು ಮಾಡಬೇಕಾಗಿರುವಂತ ಒತ್ತಡ ಹೆಚ್ಚಾಗಿದೆ. ಇಡೀ ದಿನ ಶಾಲೆಯಲ್ಲಿ ಪಾಠ ಮಾಡಿ ಅವರಿಗೂ ಕೂಡ ಸುಸ್ತಾಗಿರುತ್ತೆ. ಅವರಿಗೂ ರಜೆಯ ಅವಶ್ಯಕತೆ ಇರುತ್ತೆ. ಶಾಲಾ ಶಿಕ್ಷಕರಿಗೆ ರಜೆ ಕೊಟ್ಟಿಲ್ಲ ಅನ್ನುವಂಥ ಒಂದು ಬೇಸರ ಕೂಡ ಇದೆ. ಕಾರಣ ಅವರ ಮನೆಯಲ್ಲೂ ಮಕ್ಕಳಿರ್ತಾರೆ. ದಸರಾ ಹಬ್ಬ ಬಂದಾಗ ಒಂದು ಹಾಲಿಡೇಯನ್ನ ಎಂಜಾಯ್ ಮಾಡಬೇಕು ಅನ್ನುವಂಥ ಒಂದಷ್ಟು ಆಸೆ ಕನಸುಗಳು ಆ ಶಿಕ್ಷಕರ ಕುಟುಂಬದವರಿಗೂ ಇರುತ್ತೆ. ಆದರೆ ಶಾಲಾ ಶಿಕ್ಷಕರಿಗೆ ಮಾತ್ರ ಇಲ್ಲಿ, ಅದರಲ್ಲೂ ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಮಾತ್ರ ರಜೆ ಅನ್ನುವಂಥದ್ದಿಲ್ಲ. ಈ ಬಾರಿ ಈ ಜಾತಿ ಗಣತಿ ಸಮೀಕ್ಷೆಗೆ ಅವರನ್ನ ಬಳಸ್ಕೊಳ್ಳಲಾಗ್ತಾ ಇದೆ ಅನ್ನುವಂಥ ಒಂದು ಆರೋಪ ಕೂಡ ಇದೆ. ನೋಡಿ, ಈಗಾಗಲೇ ಈ ಒಂದು ಜಾತಿ ಗಣತಿ ಸಮೀಕ್ಷೆಗೆ ಅಂತ ಹೇಳಿ ಹೋದಂಥ ವೇಳೆ ಶಿಕ್ಷಕರೊಬ್ರು ಹೃದಯಾಘಾತಕ್ಕೆ ಒಳಗಾಗಿರುವಂಥ ಒಂದು ಘಟನೆ ನಡೆದಿದೆ. ಸ್ಥಳೀಯರ ಸಮಯ ಪ್ರಜ್ಞೆಯಿಂದ ಆ ಶಿಕ್ಷಕಿಯವರನ್ನ ಆಸ್ಪತ್ರೆಗೆ ದಾಖಲು ಮಾಡಿ ಸ್ಟಂಟ್ ಅನ್ನ ಅಳವಡಿಕೆ ಮಾಡಲಾಗಿದೆ. ನೋಡಿ, ಹೃದಯಾಘಾತ ಆಗಿದೆ ಅನ್ನುವಂಥ ವಿಚಾರ ಬಂದಾಗ ನಮ್ಮ ಮನಸ್ಸಿನಲ್ಲಿ ಸಾಕಷ್ಟು ದೃಶ್ಯಗಳು ಕಣ್ಮುಂದೆ ಬಂದು ಹೋಗುತ್ತೆ. ಇತ್ತೀಚಿನ ಒಂದು ಜೀವನ ಶೈಲಿ ಆ ರೀತಿ ಆಗೋಗ್ಬಿಟ್ಟಿದೆ. ಮನುಷ್ಯನಿಗೆ ಹೆಚ್ಚಿನ ಒತ್ತಡವನ್ನ ತಡ್ಕೊಳ್ಳುವಂತ ಶಕ್ತಿ ಇಲ್ಲದಾಗ್ಬಿಟ್ಟಿದೆ. ಹಾಗಾಗಿ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ, ಸಾವನ್ನಪ್ಪುತ್ತಿದ್ದಾರೆ. ಇದನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗಿರುವಂತಹ ಅನಿವಾರ್ಯತೆ ಕೂಡ ಸೃಷ್ಟಿಯಾಗಿದೆ. ಆದ್ರೂ ಕೂಡ ಸರ್ಕಾರ ಇದನ್ನ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ದಿನ ಸಾಯೋರ್ಗೆ ಅಳೋರ್ ಯಾರು ಅನ್ನುವಂಥ ರೀತಿಯಲ್ಲಿ ಬೇಜವಾಬ್ದಾರಿಯಿಂದ ಸರ್ಕಾರ ನಡ್ಕೊಳ್ತಾ ಇದೆ. ಅದಕ್ಕೆ ಒಂದು ಎಕ್ಸಾಂಪಲ್ ನೋಡಿ, ಈ ಶಿಕ್ಷಕಿಗೆ ಹೃದಯಾಘಾತ ಆಗಿರುವುದು. ಅದಕ್ಕೆ ಕಾರಣ ಸರ್ಕಾರ ಆಕೆಗೆ ಕೊಟ್ಟಿರುವಂತ ಕೆಲಸ ಮತ್ತು ಆ ಕೆಲಸದ ಒತ್ತಡ. ನೋಡಿ, ಸಮೀಕ್ಷೆಗೆ ಅಂತ ಹೋಗುವಂತಹ ಶಿಕ್ಷಕರಿಗೆ ಅಟ್ಲೀಸ್ಟ್ ಒಂದಷ್ಟು ಬೇಸಿಕ್ ನೀಡ್ಸ್ ಅನ್ನೋದನ್ನ ಕೊಡಬೇಕು. ಅದು ನೀರಾಗಿರ್ಬೋದು, ಅಥವಾ ಊಟ ಆಗಿರ್ಬೋದು, ಅಥವಾ ಟ್ರಾವೆಲಿಂಗ್ ಫೆಸಿಲಿಟಿ ಆಗಿರ್ಬೋದು. ಅವರಿಗೆ ಯಾವುದೇ ರೀತಿ ಸಮಸ್ಯೆ ಆಗದ ರೀತಿಯಲ್ಲಿ, ಯಾವುದೇ ಒತ್ತಡ ಇಲ್ಲದೆ ನೀವು ಜಾತಿ ಸಮೀಕ್ಷೆಯನ್ನ ಮಾಡ್ಕೊಂಡು ಬನ್ನಿ, ನಿಮಗೆ ಬೇಕಾಗಿರೋ ಎಲ್ಲ ಫೆಸಿಲಿಟಿಯನ್ನ ಕೊಡ್ತೀವಿ ಅಂತ ಹೇಳಿದಿದ್ರೆ ಬಹುಶಃ ಶಿಕ್ಷಕರಿಗೆ ಇಷ್ಟೊಂದು ಸಮಸ್ಯೆಗಳು ಆಗ್ತಾ ಇರ್ಲಿಲ್ವೋ ಏನೋ ಗೊತ್ತಿಲ್ಲ. ಆದ್ರೆ ಅದ್ಯಾವುದೂ ಇಲ್ಲ. ಟಾರ್ಗೆಟ್ ಕೊಟ್ಟುಬಿಟ್ಟಿದ್ದಾರೆ ಶಾಲಾ ಶಿಕ್ಷಕರಿಗೆ. ನೀವು ಒಂದು ದಿನದಲ್ಲಿ ಇಷ್ಟು ಊರುಗಳಿಗೆ ಭೇಟಿ ಮಾಡಬೇಕು, ಇಷ್ಟು ಜನಗಣತಿ ಸಮೀಕ್ಷೆಯನ್ನ ನೀವು ನೋಟ್ ಮಾಡ್ಕೊಂಡು ಬರ್ಬೇಕು ಅನ್ನುವಂಥ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಆ ಟಾರ್ಗೆಟ್ ಅನ್ನ ಕಂಪ್ಲೀಟ್ ಮಾಡಲೇಬೇಕಾದಂತ ಅನಿವಾರ್ಯತೆ ಶಿಕ್ಷಕರಿಗಿದೆ. ಮತ್ತೂ ಒಂದು ಕಡೆ ನೀವು ಟಾರ್ಗೆಟ್ ಅನ್ನ ರೀಚ್ ಮಾಡಲಿಲ್ಲ, ನಾವು ಕೊಟ್ಟಿರೋ ಕೆಲಸವನ್ನ ಇವತ್ತಿನ ದಿನದಲ್ಲಿ, ಒಂದು ದಿನದಲ್ಲಿ ನೀವು ಪೂರ್ಣ ಮಾಡಲಿಲ್ಲ ಅಂತಂದ್ರೆ ಅವರಿಗೆ ಪನಿಷ್ಮೆಂಟ್ ಆಗುತ್ತೆ. ಸಸ್ಪೆಂಡ್ ಮಾಡುವಂತ ಒಂದು ಬೆದರಿಕೆಯನ್ನ ಕೂಡ ಹಾಕಲಾಗಿದೆ, ಸಸ್ಪೆಂಡ್ ಮಾಡುವಂತ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ ಅನ್ನುವಂಥ ಒಂದಷ್ಟು ಮಾತುಕತೆಗಳು ಕೂಡ ಇಲ್ಲಿ ಓಡಾಡ್ತಾ ಇದೆ. ಬಟ್ ಅದು ಎಕ್ಸಾಕ್ಟ್ ಆಗಿ ಹೌದೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಯಾರು ಕೂಡ ಅದನ್ನು ಬಾಯ್ಬಿಟ್ಟು ಹೇಳ್ಕೊಳ್ತಾ ಇಲ್ಲ. ಇಲ್ಲಿ ಈಗಾಗಲೇ ಸಮೀಕ್ಷೆಗೆ ಹೋದಂತಹ ಶಿಕ್ಷಕಿಗೆ ಹೃದಯಾಘಾತ ಆಗಿದೆ. ಪುಣ್ಯಕ್ಕೆ ಅಲ್ಲಿನ ಸ್ಥಳೀಯರು ಆಕೆಯನ್ನು ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ, ಸ್ಟಂಟ್ ಹಾಕಿದ್ದಾರೆ. ಊಟ ನೀರಿಲ್ಲದೆ ಗಣತಿಯಲ್ಲಿ ಶಿಕ್ಷಕಿ ತೊಡಗಿಸ್ಕೊಂಡಿದ್ರಂತೆ. ಇದು ನಡೆದಿರುವುದೆಲ್ಲಪ್ಪ ಅಂದ್ರೆ ಬೆಂಗಳೂರಿನ ಹೊರವಲಯದ ಆನೇಕಲ್ ತಾಲೂಕಿನ ಬೊಮ್ಮಸಂದ್ರದಲ್ಲಿ. ಅಲ್ಲಿಗೆ ಅವರು ಸಮೀಕ್ಷೆಗೆ ಅಂತ ಹೇಳಿ ಹೋಗಿದ್ದಾರೆ. ಶಾಲಾ ಶಿಕ್ಷಕಿ, ಅವರ ಹೆಸರು ಯಶೋಧ ಅಂತ ಹೇಳಿ, ಹೃದಯಾಘಾತದಿಂದ ಕುಸಿದು ಬಿದ್ದಿದ್ದಾರೆ. ಇವರು ಬೊಮ್ಮಸಂದ್ರದ ಸರ್ಕಾರಿ ಶಾಲೆಯಲ್ಲಿ ದೈಹಿಕ ಶಿಕ್ಷಕಿಯಾಗಿ ಕೆಲಸವನ್ನ ಮಾಡ್ತಿದ್ದಾರೆ. ಬೊಮ್ಮಸಂದ್ರದ ಗಣತಿಯ ಜವಾಬ್ದಾರಿಯನ್ನು ಕೂಡ ಹೊತ್ಕೊಂಡಿದ್ದಾರೆ. ಅಂದ್ರೆ ಸರ್ಕಾರ ಅವರ ಮೇಲೆ ಹಾಕಿದೆ ಜವಾಬ್ದಾರಿಯನ್ನು. ಬೊಮ್ಮಸಂದ್ರದ ಜಾತಿ ಗಣತಿ ಸಮೀಕ್ಷೆಯನ್ನ ನೀವು ನಡೆಸಬೇಕು, ಆ ಒಂದು ಡೇಟಾಗಳನ್ನ ನೀವು ತರಬೇಕು ಅಂತ ಹೇಳಿ. ಊಟ ಇಲ್ಲ, ನೀರಿಲ್ಲ ಅನ್ನುವಂಥ ವಿಚಾರವೇ ದೊಡ್ಡ ಮಟ್ಟದ ಆಶ್ಚರ್ಯ. ಹಾಗಿದ್ರೆ ಶಿಕ್ಷಕಿಯರು ತಮ್ಮ ಜೊತೆಯಲ್ಲಿ ಕುಡಿಯೋಕೆ ಅಂತ ಹೇಳಿ ನೀರು ಇಟ್ಕೊಂಡು ಹೋಗಲ್ವಾ, ಅಥವಾ ಮನೆಯಿಂದ ಬಾಕ್ಸ್ ತಗೊಂಡು ಹೋಗಲ್ವಾ, ಅಥವಾ ಯಾರ್ದೋ ಮನೆಗೆ ಸಮೀಕ್ಷೆಗೆ ಅಂತ ಹೋದಾಗ ಅಟ್ಲೀಸ್ಟ್ ಅವ್ರ ಮನೆಯಲ್ಲಿ ಅವ್ರನ್ನ ಊಟಕ್ಕೆ ಕೂತ್ಕೊಳ್ಳಿ, ಊಟ ಮಾಡಿ ಬನ್ನಿ ಅಂತ ಹೇಳಿ ಕರೆಯಲ್ವಾ, ಅಥವಾ ಕರೆದ್ರು ಇವ್ರು ಹೋಗಲ್ವಾ, ಅಥವಾ ಎಲ್ಲೂ ಊಟ ನೀರು ಹೊರಗಡೆ ಮಾಡಬಾರ್ದು ಅನ್ನುವಂಥ ನಿಯಮಗಳೇನಾದ್ರೂ ಇದೆಯಾ? ಹೀಗೆ ಒಂದಷ್ಟು ಸಾಕಷ್ಟು ಪ್ರಶ್ನೆಗಳು ನಮ್ಮ ತಲೆಯಲ್ಲಿ ಬರ್ಬೋದಲ್ವಾ. ಯಾಕೆ ಅಂದ್ರೆ ಊಟ ನೀರಿಲ್ಲದೆ ಶಿಕ್ಷಕರು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಹೆಂಗ್ ಸಾಧ್ಯ ಇದು ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಉದ್ಭವ ಆಗುತ್ತೆ.
ಸಮೀಕ್ಷೆ ನಡೆಸ್ತಾ ಇರುವಾಗ ಒಂದ್ ಕಡೆ ನಮ್ಮ ಬೆಂಗಳೂರಿನ ಹಲವು ಭಾಗಗಳಲ್ಲಿ ರಾತ್ರಿ ಮಳೆ ಬರುತ್ತೆ, ಹಗಲೊತ್ತಿನಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ಆ ಬಿಸಿಲಿನಲ್ಲಿ ಓಡಾಡಬೇಕು. ಹಾಗಿದ್ರೆ ಶಿಕ್ಷಕಿಯರಿಗೆ ವೆಹಿಕಲ್ ಕೊಟ್ಟಿಲ್ವಾ? ಅಥವಾ ಅವ್ರ ಹತ್ರ ಓನ್ ವೆಹಿಕಲ್ ಇಲ್ವಾ? ಓನ್ ವೆಹಿಕಲ್ ಇದ್ರೂ ಎಲ್ಲಾ ಕಡೆ ಸುತ್ತಾಡಕ್ ಆಗ್ತಿಲ್ವಾ? ಪೆಟ್ರೋಲ್ ಕಾಸು ಕೊಡ್ತಿಲ್ವಾ? ಫ್ರೀಯಾಗಿ ಮಾಡಿಸ್ಕೊಳ್ತಾ ಇದೆಯಾ ಸರ್ಕಾರ? ಹಾಗಿದ್ರೆ ಗೌರ್ಮೆಂಟ್ ಶಿಕ್ಷಕರು ಅನ್ನೋ ಕಾರಣಕ್ಕಾಗಿ ಅವರಿಂದ ಭೇಟಿಯಾಗಿ ದುಡಿಸ್ಕೊಳ್ತಿದ್ಯಾ? ಅವರಿಗೊಂದು ಗೌರವ ಧನ ಅಂತ ಕೊಡ್ತಿಲ್ವಾ? ಶಿಕ್ಷಕರಿಂದ ಈಗಾಗಲೇ ಸಮೀಕ್ಷೆಯನ್ನ ಮಾಡಿ ಅಂತ ಹೇಳಿ ಕೆಲಸ ಕೊಟ್ಟಿರೋದ್ರಿಂದ ಅದನ್ನ ಎಕ್ಸ್ಟ್ರಾ ಕೆಲಸ, ಅವರಿಗೆ ಎಕ್ಸ್ಟ್ರಾ ಕೆಲಸಕ್ಕಿಂತ ಎಕ್ಸ್ಟ್ರಾ ಸಂಭಾವನೆ ಕೊಡ್ಬೇಕಲ್ವಾ? ಅದ್ಯಾವುದನ್ನು ಕೊಡ್ತಿಲ್ವಾ? ಹಾಗಿದ್ರೆ ಯಾಕೆ ಕುಸಿದು ಬೀಳ್ತಿದ್ದಾರೆ ಸಮೀಕ್ಷೆಗೆ ಹೋದಂತ ಶಿಕ್ಷಕಿಯರು ಅನ್ನುವಂಥ ಪ್ರಶ್ನೆಗಳಿದೆ. ನಾರಾಯಣ ಹೆಲ್ತ್ ಸಿಟಿ ಆಸ್ಪತ್ರೆಯಲ್ಲಿ ವೈದ್ಯರು ಆಪರೇಷನ್ ಮಾಡಿ ಸ್ಟಂಟ್ ಅನ್ನ ಹಾಕಿದಾರಂತೆ. ಸಮೀಕ್ಷೆಯ ಕಾರಣದಿಂದಾಗಿ ಗ್ರಾಮದ ಮನೆಗೆ ತೆರಳಿ ತನಗೆ ಒಪ್ಪಿಸಿದಂತ ಕೆಲಸವನ್ನ ಶಿಕ್ಷಕಿ ಬಹಳ ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ ಪಾಪ. ಆದ್ರೆ ತೀವ್ರ ಮಟ್ಟದ ಒತ್ತಡಕ್ಕೆ ಒಳಗಾಗಿದ್ದಾರೆ. ಕಾರಣ ಈಗ ನಾನು ಹೇಳದಾಗೆ ಅವರಿಗಿರುವಂತಹ ಒತ್ತಡ. ದಿನದಲ್ಲಿ ನೀವು ಇಷ್ಟು ಮನೆಗೆ ವಿಸಿಟ್ ಮಾಡಬೇಕು, ಇಷ್ಟು ದಿನಾಂಕದ ಒಳಗೆ ನೀವು ಆ ಏರಿಯಾವನ್ನ ಕಂಪ್ಲೀಟ್ ಮಾಡಬೇಕು, ಇಲ್ಲ ಅಂತಂದ್ರೆ ಪನಿಷ್ಮೆಂಟ್ ಆಗತ್ತೆ ಅನ್ನುವಂತ ಒಂದು ಟಾರ್ಗೆಟ್ ಅನ್ನ ಕೊಟ್ಟುಬಿಟ್ಟಿದ್ದಾರೆ. ಹೀಗಾಗಿ ಅವರಿಗೆ ಒಂದ್ ರೀತಿ ಭಯ, ಆತಂಕ, ಎಲ್ಲಿ ನಾವು ಈ ಸಮೀಕ್ಷೆಯನ್ನ ಕಂಪ್ಲೀಟ್ ಮಾಡಲಿಲ್ಲ, ಅವ್ರು ಹೇಳಿ ಡೇಟಿಗೆ ಆ ಒಂದು ಹೇಳಿ ಡೇಟಿಗೆ ಅಂದ್ರೆ ನಮ್ಗೆ ಎಲ್ಲಿ ಕೆಲ್ಸಕ್ಕೆ ತೊಂದರೆ ಆಗುತ್ತೋ ಅಂತ ಭಯ ಪಾಪ ಅವರನ್ನ ಕಾಡ್ತಾ ಇದೆ. ಸಮೀಕ್ಷೆಯಲ್ಲಿ ತೊಡಗಿರುವ ಶಿಕ್ಷಕರಿಗೆ ಹೆಚ್ಚಾಗಿದೆ ಒತ್ತಡ. ಕರ್ನಾಟಕದಲ್ಲಿ ನಡೀತಾ ಇರುವ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಕೆಲಸದಲ್ಲಿ ಶಿಕ್ಷಕರು ದೈಹಿಕ ಮತ್ತು ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಿದ್ದಾರೆ ಎನ್ನುವಂತ ಬಹಳ ದೊಡ್ಡ ಮಟ್ಟದ ಆರೋಪ ಇದೆ. ಬಟ್ ಯಾರು ಕೂಡ ಓಪನ್ ಆಗಿ ಮಾತಾಡಕ್ಕಾಗ್ತಿಲ್ಲ ಅವರಿಗೆ. ಇನ್ನು ಬಿಸಿಲು ಮಳೆ ಗಾಳಿ ಅನ್ನದೇ ಮನೆ ಓಡಾಟವನ್ನೇ ನಡೆಸ್ತಿದ್ದಾರೆ. ಸರಿಯಾದ ಸಮಯಕ್ಕೆ ಊಟ ಮಾಡಕ್ಕಾಗ್ತಿಲ್ಲ, ನೀರಿಲ್ಲದೆ ಒದ್ದಾಡ್ತಿದ್ದಾರೆ. ಸಮೀಕ್ಷೆ ಪೂರ್ಣಗೊಳ್ಳದೆ ಹೋದ್ರೆ ಶಿಕ್ಷಕರಿಗೆ ನೋಟಿಸ್ ಅನ್ನ ಕೂಡ ಕಳುಹಿಸಲಾಗುತ್ತಂತೆ. ಅಂದ್ರೆ ಅವ್ರಿಗೆ ನೋಟಿಸ್ ಕೊಡ್ತಾರೆ. ಇದರ ನಡುವೆ ಅಮಾನತಿನ ಭಯದಲ್ಲೂ ಕೂಡ ಹೆಚ್ಚಿನ ಒತ್ತಡದ ಒಂದು ಪರಿಸ್ಥಿತಿ ಇದೆ. ಆ ಒತ್ತಡವನ್ನು ಅನುಭವಿಸಿ ಈ ಪರಿಸ್ಥಿತಿ ಎದುರಾಗ್ತಾ ಇದೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಯೂಶಲಿ ಹಾರ್ಟ್ ಅಟ್ಯಾಕ್ ಆದಂತ ಸಂದರ್ಭಗಳಲ್ಲಿ ಡಾಕ್ಟರ್ ಅವರನ್ನ ಪರೀಕ್ಷೆ ಮಾಡಿದಾಗ ಯಾಕೆ ಏನಾಯ್ತು, ಯಾಕೆ ಇಷ್ಟೊಂದು ಟೆನ್ಷನ್ ತಗೊಂಡಿದ್ದೀರಾ ಅಂತ ಡಾಕ್ಟರ್ ಕೇಳಿದಾಗ ಡಾಕ್ಟರ್ ಹತ್ರ ನಿಜ ಹೇಳಲೇಬೇಕಲ್ವಾ, ಸುಳ್ಳು ಹೇಳಕ್ಕಾಗತ್ತಾ? ಆಗ ಹೊರಗೆ ಬಂದಿರುವಂತಹ ಸತ್ಯ, ಶಿಕ್ಷಕರಿಗೆ ಒತ್ತಡ, ಮಾನಸಿಕ ಒತ್ತಡ, ದೈಹಿಕ ಒತ್ತಡ ಹೆಚ್ಚಾಗ್ತಾ ಇದೆ. ಅದನ್ನ ನಮ್ಮ ದೇಹ ತಡ್ಕೊಳ್ಳೋಕ್ ಶಕ್ತಿ ಇಲ್ಲ ಅಂದಾಗ ಹೃದಯ ಡ್ಯಾಮೇಜ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ, ಕಾರ್ಡಿಯೋ ಅಟ್ಯಾಕ್ ಆಗುತ್ತೆ. ಸೊ ಅಂಥದ್ದೇ ಒಂದು ಪ್ರಕರಣಗಳು ದಾಖಲಾಗ್ತಾ ಇದೆ. ಬಟ್ ಸರ್ಕಾರ ಎಲ್ಲೋ ಒಂದ್ ಕಡೆ ಜಡ್ಡು ಮನಸ್ಥಿತಿ ಸರ್ಕಾರ ಅಂತ ಹೇಳಿ ಈಗ ಆಲ್ರೆಡಿ ಗೊತ್ತಾಗಿ ಹೋಗ್ಬಿಟ್ಟಿದೆ. ಕೆಲವೊಂದು ವಿಚಾರಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಏನೂ ಮಾಡಕ್ ರೆಡಿ ಇಲ್ಲ. ಏನ್ ಮಾಡ್ಬೇಕು ಅಂತ ಹೊರಟಿದ್ಯೋ ಅದನ್ನ ಮಾಡೇ ತೀರ್ಬೇಕು ಅನ್ನುವಂತ ಹಠಕ್ಕೆ ಕಾಂಗ್ರೆಸ್ ಸರ್ಕಾರ ಬಿದ್ದಿರೋದ್ರಿಂದಾಗಿ ಕಾಂಗ್ರೆಸ್ ಸರ್ಕಾರದ ಒಂದಷ್ಟು ಕಾರ್ಯಕ್ರಮಗಳಿಂದಾಗಿ, ಅವರ ಗ್ಯಾರಂಟಿ ಯೋಜನೆಗಳಿಂದಾಗಿ ಒಂದಷ್ಟು ಜನರಿಗೆ ಉಪಯೋಗ ಆಗ್ತಿದೆ. ಆದ್ರೆ ಅಷ್ಟೇ ಜನಕ್ಕೆ ಅದು ಸಮಸ್ಯೆಯೂ ಆಗ್ತಾ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ.